ನಮಸ್ಕಾರ. ನ್ಯೂಸ್ ಫಸ್ಟ್ ಸ್ಪೆಷಲ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ನೀವೆಲ್ಲ ಹೋಟೆಲ್ಗಳಿಗೆ ಹೋಗಿ ಊಟ ಮಾಡ್ತೇವೆ, ತಿಂಡಿ ತಿಂತೇವೆ. ಆದರೆ ಹೋಟೆಲ್ಗಳು ಊಟದ ಬಿಲ್ನಲ್ಲಿ ಸರ್ವಿಸ್ ಚಾರ್ಜನ್ನು ಕೂಡ ಸೇರಿಸಿರ್ತಾರೆ. ಆದರೆ ಇನ್ನು ಮುಂದೆ ಹೋಟೆಲ್ಗಳು ಸರ್ವಿಸ್ ಚಾರ್ಜನ್ನು ಕೊಡಲೇಬೇಕು ಅಂತ ಗ್ರಾಹಕರಿಗೆ ಒತ್ತಾಯ ಮಾಡುವಂತಿಲ್ಲ ಅಂತ ಹೈಕೋರ್ಟ್ ಈಗ ಆದೇಶವನ್ನು ನೀಡಿದೆ. ಇದು ಗ್ರಾಹಕರಿಗೆ ಹೋಟೆಲ್ ಊಟದ ಬಿಲ್ ಹೊರೆ ಹೆಚ್ಚಾಗೋದನ್ನು ಕಡಿಮೆ ಮಾಡಿದೆ. ಹಾಗಾದರೆ ಹೈಕೋರ್ಟ್ ತನ್ನ ಆದೇಶದಲ್ಲಿ ಏನು ಹೇಳಿದೆ, ಸರ್ವಿಸ್ ಚಾರ್ಜ್ ಕೊಡುವಂತೆ ಒತ್ತಾಯಿಸಿದರೆ ಗ್ರಾಹಕರು ಏನು ಮಾಡಬೇಕು ಅಂತ ನಾವೀಗ ಹೇಳ್ತೇವೆ ನೋಡಿ. ನೀವು ಹೋಟೆಲ್ಲು ರೆಸ್ಟೋರೆಂಟ್ಗಳಿಗೆ ಊಟ ಮಾಡಲು ಹೋಗ್ತೇವೆ. ಆಗ ಹೋಟೆಲ್ ರೆಸ್ಟೋರೆಂಟ್ ಬಿಲ್ನಲ್ಲಿ ಸರ್ವಿಸ್ ಚಾರ್ಜ್ ಕೂಡ ಸೇರಿರುತ್ತೆ. ಆದರೆ ಇನ್ನು ಮುಂದೆ ಗ್ರಾಹಕರು ಸರ್ವಿಸ್ ಚಾರ್ಜನ್ನು ಪಾವತಿಸಲೇಬೇಕಂತ ಕಡ್ಡಾಯ ಮಾಡುವಂತಿಲ್ಲ. ಗ್ರಾಹಕರು ತಮಗಿಷ್ಟ ಇದ್ದರೆ ಮಾತ್ರವೇ ಸರ್ವಿಸ್ ಚಾರ್ಜನ್ನು ಕೊಡ್ಬೋದು. ಹೋಟೆಲ್ ರೆಸ್ಟೋರೆಂಟ್ ಮಾಲೀಕರು ಕೂಡ ಸರ್ವಿಸ್ ಚಾರ್ಜ್ ನೀಡುವಂತೆ ಗ್ರಾಹಕರಿಗೆ ಒತ್ತಾಯ ಮಾಡುವಂತಿಲ್ಲ. ಸರ್ವಿಸ್ ಚಾರ್ಜ್ ಕಡ್ಡಾಯ ಮಾಡಿದರೆ ಅದು ಸೂಕ್ತವಲ್ಲದ ಟ್ರೇಡ್ ಪ್ರಾಕ್ಟೀಸ್ ಆಗುತ್ತೆ ಅಂತ ದೆಹಲಿ ಹೈಕೋರ್ಟ್ ತೀರ್ಪು ನೀಡಿದೆ. ರೆಸ್ಟೋರೆಂಟ್ ಮತ್ತು ಹೋಟೆಲ್ಗಳು ಸರ್ವಿಸ್ ಚಾರ್ಜನ್ನು ವಾಲಂಟ್ರಿ ಅಂತ ಗ್ರಾಹಕರಿಗೆ ತಿಳಿಸಬೇಕು ಅಂತ ಕೂಡ ದೆಹಲಿ ಹೈಕೋರ್ಟ್ ತನ್ನ ಆದೇಶದಲ್ಲಿ ಹೇಳಿದೆ. ಸರ್ವಿಸ್ ಚಾರ್ಜನ್ನು ಕಡ್ಡಾಯಗೊಳಿಸಬೇಕು ಅಂತ ರೆಸ್ಟೋರೆಂಟ್ ಅಸೋಸಿಯೇಷನ್ ಸಲ್ಲಿಸಿದ್ದ ಅರ್ಜಿಯನ್ನು ದೆಹಲಿ ಹೈಕೋರ್ಟ್ ವಜಾಗೊಳಿಸಿದೆ. ಜೊತೆಗೆ ರೆಸ್ಟೋರೆಂಟ್ ಅಸೋಸಿಯೇಷನ್ಗೆ 1 ಲಕ್ಷ ರೂಪಾಯಿ ದಂಡವನ್ನು ಕೂಡ ವಿಧಿಸಿದೆ. ಈ ಹಿಂದೆಯೇ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿಯು ಸರ್ವಿಸ್ ಚಾರ್ಜ್ ಪಾವತಿ ಕಡ್ಡಾಯವಲ್ಲ ಅಂತ ಆದೇಶವನ್ನು ಮಾಡಿತ್ತು. ಈ ಆದೇಶವನ್ನು ಪ್ರಶ್ನಿಸಿ ರೆಸ್ಟೋರೆಂಟ್ ಅಸೋಸಿಯೇಷನ್ ದೆಹಲಿ ಹೈಕೋರ್ಟ್ ಮೆಟ್ಟಿಲೇರಿತು. ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿಯ ಮಾರ್ಗಸೂಚಿಗಳನ್ನು ಈಗ ದೆಹಲಿ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿಯು ಬರೀ ಸಲಹೆ ನೀಡುವ ಸಂಸ್ಥೆಯಲ್ಲ, ಗ್ರಾಹಕರ ಹಿತಾಸಕ್ತಿ ರಕ್ಷಣೆಗೆ ಅದರ ಮಾರ್ಗಸೂಚಿಗಳನ್ನು ಕೂಡ ಕಡ್ಡಾಯವಾಗಿ ಪಾಲಿಸಲೇಬೇಕು ಅಂತ ದೆಹಲಿ ಹೈಕೋರ್ಟ್ ಹೇಳಿದೆ. ಸೂಕ್ತವಲ್ಲದ ಟ್ರೇಡ್ ಪ್ರಾಕ್ಟೀಸ್ಗಳನ್ನು ನಿಲ್ಲಿಸಲು ಅದರ ಮಾರ್ಗಸೂಚಿಗಳನ್ನು ಪಾಲಿಸಬೇಕು ಅಂತ ಹೈಕೋರ್ಟ್ ಹೇಳಿದೆ. 2022ರಲ್ಲೇ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿಯು ಊಟದ ಬಿಲ್ನಲ್ಲಿ ಸರ್ವಿಸ್ ಚಾರ್ಜನ್ನು ಸೇರಿಸಿ ಗ್ರಾಹಕರಿಂದ ಕಡ್ಡಾಯವಾಗಿ ವಸೂಲಿ ಮಾಡಬಾರ್ದು ಅಂತ ಆದೇಶವನ್ನು ಮಾಡಿತ್ತು. ಸರ್ವಿಸ್ ಚಾರ್ಜನ್ನು ಪಾವತಿ ಮಾಡೋದು ಗ್ರಾಹಕರ ಇಷ್ಟಕ್ಕೆ ಬಿಟ್ಟದ್ದು ಅಂತ ಗ್ರಾಹಕರಿಗೆ ತಿಳಿಸಬೇಕು ಅಂತ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಮಾರ್ಗಸೂಚಿ ಹೊರಡಿಸಿತ್ತು. ಈ ಮಾರ್ಗಸೂಚಿಗಳನ್ನು ರೆಸ್ಟೋರೆಂಟ್ ಅಸೋಸಿಯೇಷನ್ ಹೈಕೋರ್ಟ್ನಲ್ಲಿ ಪ್ರಶ್ನಿಸಿತ್ತು. ಈ ಮಾರ್ಗಸೂಚಿಗಳು ಸರ್ಕಾರದ ಆದೇಶಗಳಲ್ಲ ಅಂತ ರೆಸ್ಟೋರೆಂಟ್ ಅಸೋಸಿಯೇಷನ್ ಹೈಕೋರ್ಟ್ನಲ್ಲಿ ಹೇಳಿತ್ತು. ಆದರೆ ಹೈಕೋರ್ಟ್ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿಯ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಈಗ ಸ್ಪಷ್ಟವಾಗಿ ಹೇಳಿದೆ. ಒಟ್ಟಿನಲ್ಲಿ ಗ್ರಾಹಕರ ಹಿತಾಸಕ್ತಿ ಕಾಪಾಡುವಂಥ ಆದೇಶವನ್ನು ದೆಹಲಿ ಹೈಕೋರ್ಟ್ ನೀಡಿದೆ. ಒಂದು ವೇಳೆ ಏನಾದರೂ ರೆಸ್ಟೋರೆಂಟ್ ಮತ್ತು ಹೋಟೆಲ್ಗಳು ಈ ಸರ್ವಿಸ್ ಚಾರ್ಜನ್ನು ಕಡ್ಡಾಯವಾಗಿ ಪಾವತಿ ಮಾಡಲೇಬೇಕು ಅಂತ ಒತ್ತಾಯವನ್ನು ಮಾಡಿದ್ರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಹೆಲ್ಪ್ಲೈನ್ಗೆ ಫೋನ್ ಮಾಡಿ ದೂರನ್ನು ಕೂಡ ನೀಡಬಹುದು. ಆಗ ಅಂತಹ ಹೋಟೆಲು ಮತ್ತು ರೆಸ್ಟೋರೆಂಟ್ಗಳ ವಿರುದ್ಧ ಸರ್ಕಾರ ಮತ್ತು ಅಥಾರಿಟಿಗಳು ಕೂಡ ಕ್ರಮವನ್ನು ಕೈಗೊಳ್ತವೆ. ಹೀಗಾಗಿ ಈಗ ಹೋಟೆಲು ಮತ್ತು ರೆಸ್ಟೋರೆಂಟ್ಗಳು ಸರ್ವಿಸ್ ಚಾರ್ಜನ್ನು ಕಡ್ಡಾಯವಾಗಿ ಪಾವತಿ ಮಾಡಬೇಕು ಅಂತ ಗ್ರಾಹಕರ ಮೇಲೆ ಒತ್ತಡವನ್ನು ಹೇರುವಂತಿಲ್ಲ, ಒತ್ತಾಯವನ್ನು ಕೂಡ ಮಾಡುವಂತಿಲ್ಲ. ಗ್ರಾಹಕರ ಪರವಾದಂಥ ಆದೇಶವನ್ನು ಈಗ ದೆಹಲಿ ಹೈಕೋರ್ಟ್ ನೀಡಿದೆ. ಇದೇ ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.